ಒಂದ್ ಕಡೆ ಮುಡಾಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ, ಮತ್ತೊಂದು ಕಡೆ ಕುರ್ಚಿಗಾಗಿ ತೆರೆಮರೆಯ ಆಟ ಜೋರಾಗಿ ನಡೆಸ್ತಾ ಇದೆ. ಈ ರೀತಿ ಆಟವನ್ನ ನಡೆಸ್ತಾ ಇರೋದು ಮತ್ಯಾರೂ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಡಾಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಎದುರಿಸುವಂತಹ ಭೀತಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಈ ಮುಡಾಸುಳಿಯಿಂದ ಪಾರಾಗುವುದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕುರ್ಚಿಗಾಗಿ ತೆರೆಮರೆಯ ಆಟ ಶುರುವಾಗಿದೆ. ಮೊನ್ನೆ ಕನಕಪುರದಲ್ಲಿ ಸಿಎಂ ಆಕಾಂಕ್ಷಿಯನ್ನ ಹೊರಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಆಸೆಯನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ರು. ಡಿಕೆ ಶಿವಕುಮಾರ್ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ದೀನಿ ಎಂದಿತ್ತು. ಕನಕಪುರದಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ರು ಡಿಕೆ ಶಿವಕುಮಾರ್. ಆದ್ರೆ ಈ ಹೇಳಿಕೆ ಬೇರೆಯದ್ದೇ ಅರ್ಥವನ್ನ ಕೊಟ್ಟು ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉಲ್ಟಾ ಹೊಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಮೊನ್ನೆ ಕನಕಪುರದ ಕಾರ್ಯಕ್ರಮದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಯಾವ ರೀತಿ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು, ಈಗ ಅದೇ ಹೇಳಿಕೆಗೆ ಯಾವ ರೀತಿ ಉಲ್ಟಾ ಹೊಡೆದಿದ್ದಾರೆ ನೋಡೋಣ ಬನ್ನಿ. ನಿಮ್ ತಂದೆ ತಾಯಂದಿರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ. ಯಾರೇನ್ ಬೇಕಾದ್ರೂ ಬಿಂಬಿಸ್ಲಿ, ನಾನಿಲ್ಲಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಪ್ರತಿನಿಧಿ, ನಿಮ್ಮ ಶಾಸಕ, ಡೆಪ್ಟಿ ಸಿಎಂ ಏನಿದು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊತ್ತು ನಿಮ್ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು, ನಿಮ್ ಮುಂದೆ ನಾನು ಏನ್ ನನ್ನ ಅಭಿಪ್ರಾಯನ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಈಗ ಜ್ಯೋತಿ ಬೆಳೆಸಿದ್ದೀನಿ ನಿಮ್ಮೆಲ್ಲರ ಪರವಾಗಿ. ಜ್ಯೋತಿ ನಂದಲ್ಲ, ಜ್ಯೋತಿ ನಿಮ್ಮ ಜ್ಯೋತಿ. ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ, ಯಾವ ಅರ್ಥದಲ್ಲಿ ಹೇಳಿದ್ರೆ ಹೇಳಿ ಸರ್? ರಾಜ್ಯದ ಸೇವೆ ಮಾಡೋದಕ್ಕೆ, ರಾಜಕೀಯವಾಗಿ ಶಕ್ತಿ ಮಾಡೋದಕ್ಕೆ ಒಂದು ಹೋರಾಟ ನಡೀತಿದೆ ಅಂದ್ರೆ ಈ ಸಂದರ್ಭದಲ್ಲಿ ಅದೇ ನಾನು ಅದನ್ನ ಆ ವಿಚಾರ ಆ ಥರ ಏನು ನಾನು ಮಾತಾಡೋಕೆ ಹೋಗಿಲ್ಲ. ನೀವೆಲ್ಲ ನನಗೆ ಸೇವೆ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಹೊರತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ದೀನಿ ನಾನು? ತೆಗಿರಿ ರೆಕಾರ್ಡು, ತೆಗ್ದು ತೋರಿಸಿ. ನನಗೆ ಸೇವೆ ಮಾಡೋಕ್ಕೆ, ರಾಜ್ಯದ ಸೇವೆ ಮಾಡೋಕ್ಕೆ ನನಗೆ ಡೆಪ್ಟಿ ಸಿ ಎಂ ಆಗಿ ರಾಜ್ಯ ಸೇವೆ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಈ ಹೊತ್ತಲ್ಲಿ ಆ ಹೇಳಿಕೆ ಅಂತೇಳಿ ಸರ್ ಸಾಕಷ್ಟು ಚರ್ಚೆ ಆಗ್ತದೆ. ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಈ ಜನ್ರೇಷನ್. ಇವತ್ತೇನಿಲ್ಲ, ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಹಿಂದೆನೂ ಅಷ್ಟೇ. ನಂದು ಒಂದೇ ಮಾತು. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಹಾಗೆ ಇವತ್ತು ಕೊಟ್ಟಂತಹ ಹೇಳಿಕೆಗೆ ವ್ಯತ್ಯಾಸ ಬಹಳಷ್ಟಿದೆ. ಬಹಳ ಗ್ರಾಂಥಿಕವಾಗಿ ಕೊಡುವಂತಹ ಪ್ರಯತ್ನವನ್ನ, ಗ್ರಾಂಥಿಕವಾಗಿ ತಮ್ಮ ಹೇಳಿಕೆಯನ್ನ ಮತ್ತೆ ರಿಪೀಟ್ ಮಾಡುವಂತಹ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ನಾನು ಹೇಳಿದ್ದಿಷ್ಟೇ ಆವತ್ತು ಕನಕಪುರದ ಕಾರ್ಯಕ್ರಮದಲ್ಲಿ, ಏನು ಅಂದ್ರೆ ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಬಹಳ ದೊಡ್ಡ ಪ್ರಯತ್ನ, ಹೋರಾಟ ನಡೀತಾ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಖುದ್ದು ಅವರ ಹೇಳಿಕೆಯನ್ನ ಅವರೇ ಗಮನಿಸಿದ್ರೆ ಅವರ ಮಾತಿನ ಒಳಾರ್ಥ ಎಲ್ರಿಗೂ ಅರ್ಥ ಆಗುತ್ತೆ ಬಹಳ ಸುಲಭವಾಗಿ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿರಬೇಕಿತ್ತು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮುಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಫ್ಐಆರ್ ದಾಖಲಾಗಿದೆ, ವಿಚಾರಣೆ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ಇದೇ ಕೇಸ್ನ ಸಿಬಿಐಗೆ ವರ್ಗ ಮಾಡಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮುಡಾ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಅದರಿಂದ ಆ ಚಕ್ರವ್ಯೂಹದಿಂದ ಹೊರಬರುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲ ಇದೆ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳ್ತಾನೆ ಕನಕಪುರದಲ್ಲಿ ಮೊನ್ನೆ ಏಕಾಏಕಿ ನಾನು ರಾಜ್ಯದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟ ಪ್ರಯತ್ನ ನಡೀತಾ ಇದೆ ಅಂತಂದ್ರು. ಆಲ್ರೆಡಿ ಡಿಸಿಎಂ ಆಗಿದ್ದಾರೆ, ಸೇವೆಯನ್ನ ಮಾಡ್ತಿದ್ದಾರೆ ಅವರ ಹೇಳಿಕೆಯ ಪ್ರಕಾರನೇ. ಹಾಗಿದ್ರೆ ಈ ಹೋರಾಟ ಪ್ರಯತ್ನ ಯಾವ ಕಾರಣಕ್ಕಾಗಿ? ಅರ್ಥ ಆಗದೇ ಇರುವಂತಹ ವಿಚಾರ ಅಲ್ಲ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದನ್ನ ಪರೋಕ್ಷವಾಗಿ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಮತ್ತೆ ಅದರ ಬಗ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.